ನಮ್ಮ ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಏನೇನು ನಡೀತಾ ಇದೆ, ಈಗ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ, ನಿನ್ನೆ ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ. ಕೇಶವ್ ಗೌಡ್ರೆ, ನಮಸ್ಕಾರ. ಕೇಶವ್ ಗೌಡ್ರೆ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಈಗ ಕೇಳಿಸ್ತಿದೆ. ಕೇಶವ್ ಗೌಡ್ರೆ, ಈ ಧರ್ಮಸ್ಥಳದಲ್ಲಿ ಈ ಶವ ಹುತ್ತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಆದಂತಹ ಕೆಲವು ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಾನು ಗಮನಿಸ್ತೇನೆ. ಮೊದಲು ನೀವು ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ? ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ಲಿಕ್ಕಿದೆ. ನಾನು ಫಸ್ಟ್ ರಿಯಾಕ್ಷನ್ ನಿಮ್ದು. ನಿನ್ನೆ ನಡೆದಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವಾರು ವರ್ಷಗಳಿಂದ ಯೂಟ್ಯೂಬರ್ಸ್ ಬಂದು ಧರ್ಮಸ್ಥಳದ ಬಗ್ಗೆ ಬೇಡದ್ದನ್ನು ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾಗ ಗ್ರಾಮಸ್ಥರು, ನಿನ್ನೆ ಕೂಡ ಅಂಥದ್ದೇ ಒಂದು ಪ್ರಕರಣ ನಡೀತಿರುವಾಗ ಒಬ್ಬ ಗ್ರಾಮಸ್ಥ ಕೇಳಲಿಕ್ಕೆ ಹೋದಾಗ ಅವ್ರು ಏನ್ ಮಾಡಿದ್ರು, ಸಡನ್ ಆಗಿ ನಮ್ಮ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು. ಆಗ ಸ್ವಲ್ಪ ಜನ ಸೇರಿ ಅಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಅಂತ ಹೇಳುವಂತ ಸುದ್ದಿ ಬರ್ತಾ ಇದೆ. ಅದಕ್ಕೆ ಅವರು ಇನ್ನೊಬ್ರು ಮಾಧ್ಯಮದವರ ಮೇಲೆ ಕೂಡ ಉಜಿರೆಯಲ್ಲಿ ಆ ತಂಡದವರು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಬಹಳಷ್ಟು ರಾತ್ರಿ 11-12 ಗಂಟೆವರೆಗೆ ಎಸ್ಪಿ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಐಜಿ ಅವರು ಬರ್ತಾರೆ. ಬಹಳ ಹೊತ್ತಿನ ನಂತರ ಸ್ವಲ್ಪ ಪರಿಸ್ಥಿತಿ 11 ಗಂಟೆಯ ಮೇಲೆ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಸುಮಾರು 1,000-1,500 ಜನ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ಬಾಗಿಲಲ್ಲಿ ಇದ್ರು. ರಾತ್ರಿ 11-12 ಗಂಟೆವರೆಗೆ ಇದ್ರು. ಹಾಗಾಗಿ ಎಸ್ಪಿ ಅವರು ಎಲ್ಲ ಭರವಸೆಯನ್ನು ಕೊಟ್ಟ ಮೇಲೆ ಇವರು ಅಲ್ಲಿಂದ ಚದುರಿದ್ದಾರೆ. ಕೇಶವಗೌಡ್ರೆ, ನಿಮ್ಗೆ ಏನನ್ನಿಸುತ್ತೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆಯಲ್ಲ? ಒಂದು ಬಲವಾದಂತಹ ಅನುಮಾನ ಕಾಡ್ತಾ ಇರುವಂತದ್ದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು, ಈ ರೀತಿಯ ಎಲ್ಲಾ ಬೆಳವಣಿಗೆ ಹಿಂದೆ ಅಥವಾ ಮುಸುಕುದಾರಿ ನಡ್ಕೊಳ್ಳುವಂತ ರೀತಿ, ಆತ ತೋರಿಸುವಂತ ಜಾಗ ಒಂದು, ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಅಗಿಯೋದಿಲ್ಲ, ಏನು ಮಾಡಲ್ಲ, ಒಂದು ಅಸ್ಥಿಪಂಜರ ಸಿಗುತ್ತೆ, ಅದನ್ನು ನೋಡಿ ಇಲ್ಲಿ ಅಸ್ಥಿಪಂಜರ ತಗೊಳ್ಳಿ ಅಂತ ಹೇಳೋದು, ಇವ್ರ ಹಿಂದೆ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆಯಾ ಅನ್ನುವಂತ ಬಲವಾದ ಅನುಮಾನ ಕಾಡ್ತಾ ಇದೆ. ಇನ್ ಕೇಸ್ ಆ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ಅವರು ಮಾಡ್ತಿದ್ದಾರೆ? ಧರ್ಮಕ್ಕಾಗ, ಸತ್ಯಕ್ಕಾಗ, ಯಾವ ಕಾರಣಕ್ಕಾಗಿ? ಸರ್, ಇದು ಸುಮಾರು 12-13 ವರ್ಷಗಳಿಂದ ಇದು ನಡ್ಕೊಂಡು ಬಂದಂತದ್ದು. ಕ್ಷೇತ್ರದ ವಿರುದ್ಧ ಏನಾದ್ರೂ ಒಂದು ಷಡ್ಯಂತ್ರ ಮಾಡಬೇಕು, ಧರ್ಮಸ್ಥಳ ಗ್ರಾಮಸ್ಥರನ್ನು ಏನಾದ್ರೂ ಸಿಲುಕಿಸಬೇಕೆಂಬ ತಂತ್ರದಿಂದ 12 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಬಹುಶಃ ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ, ಈ ಏನು ಮುಸುಕುದಾರಿ ವ್ಯಕ್ತಿ ಇದನ್ನ, ಆತ ಮೊನ್ನೆ ಸೋಮವಾರದ ಬೆಳವಣಿಗೆಯನ್ನು ನೀವು ಗಮನಿಸಿರಬಹುದು. ಎಲ್ಲಿ ಪಾಯಿಂಟ್ ಅನ್ನು ಮಾಡಬೇಕಿತ್ತೋ ಆ ಪಾಯಿಂಟ್ ಅನ್ನು ಬಿಟ್ಟು ಬೇರೆ ಕಡೆ ಹೋಗಿ ಶೋಧ ನಡೆಸಿದಾಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ 25 ಹೆಣಗಳು ಸಿಕ್ಕಿದವೆ, 30 ಹೆಣಗಳು ಸಿಕ್ಕಿದವೆ ಅಂತ ಹೇಳುವಂತದ್ದನ್ನು ಯೂಟ್ಯೂಬರ್ಸ್ ರೂಮರ್ಸ್ ಹರಡ್ತಾ ಇದ್ರು. ಸತ್ಯ ಏನು ಸುಳ್ಳು ಏನು ಅಂತೇಳಿ SIT ತನಿಖೆಯಿಂದ ಇನ್ನು ತಿಳಿದು ಬರಬೇಕು. ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಅದು ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ಮೃತಪಟ್ಟ ವ್ಯಕ್ತಿಯ ಶವ ಅಲ್ಲಿ ಸಿಕ್ಕಿದೆ ಅಂತ ಹೇಳುವಂತ ಮಾಧ್ಯಮದ ಮೂಲಕ ಮಾಹಿತಿ ಬರ್ತಾ ಇದೆ. ಮತ್ತು ಕೆಲವರು ಹೊತ್ತುಕೊಂಡು ಹೋಗುವಾಗ, ಉಪ್ಪು ಎಲ್ಲ ಕೊಂಡೋಗುವಾಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಹುಶಃ ಏನು ನೀವು ಟೀಮ್ ವರ್ಕ್ ಅಂತ ಹೇಳಿದ್ರೆ, ಈ ಬಗ್ಗೆ ನಾನೊಂದು ನಿನ್ನೆ 21 ಪಾಯಿಂಟ್ಗಳನ್ನು ಮಾಡಿ ಮೀಡಿಯಾಕ್ಕೆ ಒಂದು ಬಿಡುಗಡೆಯನ್ನು ಕೂಡ ಮಾಡಿದ್ದೇನೆ. ಇದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಕೂಡ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ನನಗೆ ಬಹಳಷ್ಟು SIT ಮೇಲೆ ಬಹಳ ಭರವಸೆ ಇದೆ. ಆದ್ರೆ ಅವರ ಒಂದು ಕಾರ್ಯದ ಮೇಲೆ ನನಗೆ ಬಹಳಷ್ಟು ಸ್ವಲ್ಪ ಬೇಸರ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ದೂರುದಾರನಾಗಿ ಇದು ಏನಾಗಬೇಕು, ಬೇಸರ ಅಂತ ಹೇಳಿದ್ರೆ ಆ ದೂರೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಜಸ್ಟಿಸ್ ಡಿನೈಡ್ ಅಂತ ಹೇಳಿ, ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂತ ಹೇಳುವಂತ ಮಾತಿದೆ. ಈಗ ಯಾವಾಗ ಡಿಲೇ ಆಗ್ತಾ ಇದೆಯೋ ಆಗ ಅಲ್ಲಿ ಇನ್ನೂ ಹೆಚ್ಚಿನ ಹೊಸ 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 ನಾಟಕಗಳು ನಡೀತಾ ಇದ್ದಾವೆ. ನೀವು ಗಮನಿಸಿರಬಹುದು. ಆ ವ್ಯಕ್ತಿಯನ್ನು 11 ಗಂಟೆಗೆ ಕರ್ಕೊಂಡು ಬರ್ತಾರೆ SIT ಕಚೇರಿಗೆ, ಆಮೇಲೆ ರಾತ್ರಿ ಅವನಷ್ಟಕ್ಕೆ ಬಿಡ್ತಾರೆ. ಅವನು ಎಲ್ಲಿ ಹೋದ, ಯಾಕೆ ಹೋದ, ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರುವಂತದ್ದು. ನ್ಯಾಯಾಲಯ ಏನ್ ಹೇಳಿದೆ, ವಿಟ್ನೆಸ್ ಇದರಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳುವಾಗ ಇವರು ಆ ಬಗ್ಗೆ ಗಮನವನ್ನೇ ಹರಿಸ್ತಾ ಇಲ್ಲ.
ಯಾಕೆ ಹರಿಸ್ತಾ ಇಲ್ಲ? ಅಲ್ಲಿ ರಾತ್ರಿ ಒಂದು ಬಿ ಪ್ಲಾನ್ ಪ್ರಾರಂಭ ಆಗ್ತದೆ. ಅಲ್ಲಿ ಒಂದಷ್ಟು ತಂಡಗಳು ಕೆಲಸ ಮಾಡ್ತಾ ಇದ್ದಾವೆ. ಬಹಳಷ್ಟು ವಿಚಾರಗಳು, ಹೊಸ ಹೊಸ ವಿಚಾರಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಕ್ರಿಪ್ಟ್ ಬರೆದ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇದು ಸರಿಯಲ್ಲ, ಈ ಕ್ರಮ ಸರಿಯಲ್ಲ ಅಂತ ಹೇಳೋದಕ್ಕೆ ನನಗೆ ತುಂಬಾ ಬೇಸರ ಇದೆ. ಅದರ ಒಟ್ಟಿಗೆ ಮೊನ್ನೆ ಏನು ಅಗೆತ ಮಾಡದೆ ಸೀದಾ ಹೋಗಿ ಮೇಲ್ಗಡೆ ಇದ್ದದನ್ನು ಹೆಕ್ಕಿಕೊಂಡು ಬಂದದ್ದು ಎಷ್ಟು ಸರಿ ಅಂತ ಹೇಳುದು ಕಾನೂನಿನಲ್ಲಿ ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಮಾಡುವಂತದ್ದು. ಅಲ್ಲದೆ ಅಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಅಂತ ಹೇಳುವುದನ್ನು SIT ಅವರು ಹೇಳಬೇಕಾಗ್ತದೆ. ಆಮೇಲೆ ಮತ್ತೊಬ್ಬ ಎರಡನೇ ದೂರುದಾರ ಬಂದಲ್ವಾ, ಅವನದ್ದು ದೂರನ್ನು ಸ್ವೀಕಾರ ಮಾಡಿ ಅದನ್ನು SITಗೆ ಹಸ್ತಾಂತರ ಮಾಡಿಸಿದ್ರು. ಆದ್ರೆ ಇದು ವ್ಯಾಪ್ತಿಯಲ್ಲಿ ಬರ್ತದ ಅಂತ ಹೇಳುವಂತ ಕಾನೂನಿನ ಪ್ರಕಾರ ಇದು ಬರ್ತದ ಅಂತ ಹೇಳುವುದನ್ನು SIT ಅವರು ಕೂಡ ಬಹಿರಂಗಪಡಿಸಲಾಗಿದೆ. ಬಗ್ಗೆ ಒಂದು ವಿಚಾರ ಏನು ಇನ್ಸ್ಪೆಕ್ಟರ್ ಆಯ್ತು. ನಮ್ಮ ಜೊತೆಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಏನೇನು ನಡೀತಾ ಇದೆ, ಈಗ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ, ನಿನ್ನೆ ಧರ್ಮಸ್ಥಳದಲ್ಲಿ ಆದಂತಹ ಬೆಳವಣಿಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಶವ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ. ಕೇಶವ್ ಗೌಡ್ರೆ, ನಮಸ್ಕಾರ. ಕೇಶವ್ ಗೌಡ್ರೆ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಈಗ ಕೇಳಿಸ್ತಿದೆ. ಕೇಶವ್ ಗೌಡ್ರೆ, ಈ ಧರ್ಮಸ್ಥಳದಲ್ಲಿ ಈ ಶವ ಹುತ್ತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಆದಂತಹ ಕೆಲವು ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಾನು ಗಮನಿಸಿದ್ದೇನೆ. ಮೊದಲು ನೀವು ಏನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಾಗ? ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ಲಿಕ್ಕಿದೆ. ನಾನು ಫಸ್ಟ್ ರಿಯಾಕ್ಷನ್ ನಿಮ್ದು. ನಿನ್ನೆ ನಡೆದಂತದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವಾರು ವರ್ಷಗಳಿಂದ ಯೂಟ್ಯೂಬರ್ಸ್ ಬಂದು ಧರ್ಮಸ್ಥಳದ ಬಗ್ಗೆ ಬೇಡದ್ದನ್ನು ಸುದ್ದಿಗಳನ್ನು ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾಗ ಗ್ರಾಮಸ್ಥರು, ನಿನ್ನೆ ಕೂಡ ಅಂಥದ್ದೇ ಒಂದು ಪ್ರಕರಣ ನಡೀತಿರುವಾಗ ಒಬ್ಬ ಗ್ರಾಮಸ್ಥ ಕೇಳಲಿಕ್ಕೆ ಹೋದಾಗ ಅವ್ರು ಏನ್ ಮಾಡಿದ್ರು, ಸಡನ್ ಆಗಿ ನಮ್ಮ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದ್ರು. ಆಗ ಸ್ವಲ್ಪ ಜನ ಸೇರಿ ಅಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಅಂತ ಹೇಳುವಂತ ಸುದ್ದಿ ಬರ್ತಾ ಇದೆ. ಅದಕ್ಕೆ ಅವರು ಇನ್ನೊಬ್ರು ಮಾಧ್ಯಮದವರ ಮೇಲೆ ಕೂಡ ಉಜಿರೆಯಲ್ಲಿ ಆ ತಂಡದವರು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಬಹಳಷ್ಟು ರಾತ್ರಿ 11-12 ಗಂಟೆವರೆಗೆ SP ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, IG ಅವರು ಬರ್ತಾರೆ. ಬಹಳ ಹೊತ್ತಿನ ನಂತರ ಸ್ವಲ್ಪ ಪರಿಸ್ಥಿತಿ 11 ಗಂಟೆ ಮೇಲೆ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಸುಮಾರು 1,000 to 1,500 ಜನ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ಬಾಗಿಲಲ್ಲಿ ಇದ್ರು. ರಾತ್ರಿ 11-12 ಗಂಟೆವರೆಗೆ ಇದ್ರು. ಹಾಗಾಗಿ SP ಅವರು ಎಲ್ಲಾ ಭರವಸೆಯನ್ನು ಕೊಟ್ಟ ಮೇಲೆ ಇವರು ಅಲ್ಲಿಂದ ಚದುರಿದ್ದಾರೆ. ಕೇಶವಗೌಡ್ರೆ, ನಿಮ್ಗೆ ಏನನ್ನಿಸುತ್ತೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆಯಲ್ಲ? ಒಂದು ಬಲವಾದಂತಹ ಅನುಮಾನ ಕಾಡ್ತಾ ಇರುವಂತದ್ದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು, ಈ ರೀತಿಯ ಎಲ್ಲಾ ಬೆಳವಣಿಗೆ ಹಿಂದೆ ಅಥವಾ ಮುಸುಕುದಾರಿ ನಡ್ಕೊಳ್ಳುವಂತ ರೀತಿ, ಆತ ತೋರಿಸುವಂತ ಜಾಗ ಒಂದು, ಮತ್ತೊಂದ್ ಕಡೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಅಗಿಯೋದಿಲ್ಲ, ಏನು ಮಾಡಲ್ಲ, ಒಂದು ಅಸ್ಥಿಪಂಜರ ಸಿಗುತ್ತೆ, ಅದನ್ನು ನೋಡಿ ಇಲ್ಲಿ ಅಸ್ಥಿಪಂಜರ ತಗೊಳ್ಳಿ ಅಂತ ಹೇಳೋದು, ಇವ್ರ ಹಿಂದೆ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆಯಾ ಅನ್ನುವಂತ ಬಲವಾದ ಅನುಮಾನ ಕಾಡ್ತಾ ಇದೆ. ಇನ್ ಕೇಸ್ ಆ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ಅವರು ಮಾಡ್ತಿದ್ದಾರೆ? ಧರ್ಮಕ್ಕಾಗ, ಸತ್ಯಕ್ಕಾಗ, ಯಾವ ಕಾರಣಕ್ಕಾಗಿ? ಸರ್, ಇದು ಸುಮಾರು 12-13 ವರ್ಷಗಳಿಂದ ಇದು ನಡ್ಕೊಂಡು ಬಂದಂತದ್ದು. ಕ್ಷೇತ್ರದ ವಿರುದ್ಧ ಏನಾದ್ರೂ ಒಂದು ಷಡ್ಯಂತ್ರ ಮಾಡಬೇಕು, ಧರ್ಮಸ್ಥಳ ಗ್ರಾಮಸ್ಥರನ್ನು ಏನಾದ್ರೂ ಸಿಲುಕಿಸಬೇಕೆಂಬ ತಂತ್ರದಿಂದ 12 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಬಹುಶಃ ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ, ಈ ಏನು ಮುಸುಕುದಾರಿ ವ್ಯಕ್ತಿ ಇದನ್ನ, ಆತ ಮೊನ್ನೆ ಸೋಮವಾರದ ಬೆಳವಣಿಗೆಯನ್ನು ನೀವು ಗಮನಿಸಿರಬಹುದು. ಎಲ್ಲಿ ಪಾಯಿಂಟ್ ಅನ್ನು ಮಾಡಬೇಕಿತ್ತೋ ಆ ಪಾಯಿಂಟ್ ಅನ್ನು ಬಿಟ್ಟು ಬೇರೆ ಕಡೆ ಹೋಗಿ ಶೋಧ ನಡೆಸಿದಾಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ 25 ಹೆಣಗಳು ಸಿಕ್ಕಿದವೆ, 30 ಹೆಣಗಳು ಸಿಕ್ಕಿದವೆ ಅಂತ ಹೇಳುವಂತದನ್ನು ಯೂಟ್ಯೂಬರ್ಸ್ ರೂಮರ್ಸ್ ಹರಡ್ತಾ ಇದ್ರು. ಸತ್ಯ ಏನು ಸುಳ್ಳು ಏನು ಅಂತೇಳಿ SIT ತನಿಖೆಯನ್ನು ಇನ್ನು ತಿಳಿದು ಬರಬೇಕು. ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಅದು ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ಮೃತಪಟ್ಟ ವ್ಯಕ್ತಿಯ ಶವ ಅಲ್ಲಿ ಸಿಕ್ಕಿದೆ ಅಂತ ಹೇಳುವಂತ ಮಾಧ್ಯಮದ ಮೂಲಕ ಮಾಹಿತಿ ಬರ್ತಾ ಇದೆ. ಮತ್ತು ಕೆಲವರು ಹೊತ್ತುಕೊಂಡು ಹೋಗುವಾಗ ಉಪ್ಪು ಎಲ್ಲ ಕೊಂಡೋಗುವಾಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಹುಶಃ ಏನು ನೀವು ಟೀಮ್ ವರ್ಕ್ ಅಂತ ಹೇಳಿದ್ರೆ, ಈ ಬಗ್ಗೆ ನಾನೊಂದು ನಿನ್ನೆ 21 ಪಾಯಿಂಟ್ಗಳನ್ನು ಮಾಡಿ ಮೀಡಿಯಾಕ್ಕೆ ಒಂದು ಬಿಡುಗಡೆಯನ್ನು ಕೂಡ ಮಾಡಿದ್ದೇನೆ. ಇದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಕೂಡ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ನನಗೆ ಬಹಳಷ್ಟು
SIT ಮೇಲೆ ಬಹಳ ಭರವಸೆ ಇದೆ. ಆದ್ರೆ ಅವರ ಒಂದು ಕಾರ್ಯದ ಮೇಲೆ ನನಗೆ ಬಹಳಷ್ಟು ಸ್ವಲ್ಪ ಬೇಸರ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಯಾಕೆ ಬೇಸರ ದೂರುದಾರನಾಗಿ ಇದು ಏನಾಗಬೇಕು, ಬೇಸರ ಅಂತ ಹೇಳಿದ್ರೆ ಆ ದೂರೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಜಸ್ಟಿಸ್ ಡಿನೈಡ್ ಅಂತ ಹೇಳಿ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂತ ಹೇಳುವಂತ ಮಾತಿದೆ. ಈಗ ಯಾವಾಗ ಡಿಲೇ ಆಗ್ತಾ ಇದೆಯೋ ಆಗ ಅಲ್ಲಿ ಇನ್ನೂ ಹೆಚ್ಚಿನ ಹೊಸ 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 ನಾಟಕಗಳು ನಡೀತಾ ಇದ್ದಾವೆ. ನೀವು ಗಮನಿಸಿರ್ಬೋದು. ಆ ವ್ಯಕ್ತಿಯನ್ನು 11 ಗಂಟೆಗೆ ಕರ್ಕೊಂಡು ಬರ್ತಾರೆ SIT ಕಚೇರಿಗೆ, ಆಮೇಲೆ ರಾತ್ರಿ ಅವನಷ್ಟಕ್ಕೆ ಬಿಡ್ತಾರೆ. ಅವನು ಎಲ್ಲಿ ಹೋದ, ಯಾಕೆ ಹೋದ, ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರುವಂತದ್ದು. ನ್ಯಾಯಾಲಯ ಏನ್ ಹೇಳಿದೆ, ವಿಟ್ನೆಸ್ ಇದರಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳುವಾಗ ಇವರು ಆ ಬಗ್ಗೆ ಗಮನವನ್ನೇ ಹರಿಸ್ತಾ ಇಲ್ಲ. ಯಾಕೆ ಹರಿಸ್ತಾ ಇಲ್ಲ? ಅಲ್ಲಿ ರಾತ್ರಿ ಒಂದು ಬಿ ಪ್ಲಾನ್ ಪ್ರಾರಂಭ ಆಗ್ತದೆ. ಅಲ್ಲಿ ಒಂದಷ್ಟು ತಂಡಗಳು ಕೆಲಸ ಮಾಡ್ತಾ ಇದ್ದಾವೆ. ಬಹಳಷ್ಟು ವಿಚಾರಗಳು, ಹೊಸ ಹೊಸ ವಿಚಾರಗಳನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಕ್ರಿಪ್ಟ್ ಬರೆದ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇದು ಸರಿಯಲ್ಲ, ಈ ಕ್ರಮ ಸರಿಯಲ್ಲ ಅಂತ ಹೇಳುವುದಕ್ಕೆ ನನಗೆ ತುಂಬಾ ಬೇಸರ ಇದೆ. ಅದರ ಒಟ್ಟಿಗೆ ಮೊನ್ನೆ ಏನು ಅಗೆತ ಮಾಡದೆ ಸೀದಾ ಹೋಗಿ ಮೇಲ್ಗಡೆ ಇದ್ದದನ್ನು ಹೆಕ್ಕಿಕೊಂಡು ಬಂದದ್ದು ಎಷ್ಟು ಸರಿ ಅಂತ ಹೇಳುದು ಕಾನೂನಿನಲ್ಲಿ ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಮಾಡುವಂತದ್ದು. ಅಲ್ಲದೆ ಅಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಅಂತ ಹೇಳುವುದನ್ನು SIT ಅವರು ಹೇಳಬೇಕಾಗ್ತದೆ. ಆಮೇಲೆ ಮತ್ತೊಬ್ಬ ಎರಡನೇ ದೂರುದಾರ ಬಂದಲ್ವಾ, ಅವನದ್ದು ದೂರನ್ನು ಸ್ವೀಕಾರ ಮಾಡಿ ಅದನ್ನು SIT ಗೆ ಹಸ್ತಾಂತರ ಮಾಡಿಸಿದ್ರು. ಆದ್ರೆ ಇದು ವ್ಯಾಪ್ತಿಯಲ್ಲಿ ಬರ್ತದ ಅಂತ ಹೇಳುವಂತ ಕಾನೂನಿನ ಪ್ರಕಾರ ಇದು ಬರ್ತದ ಅಂತ ಹೇಳುವುದನ್ನು SIT ಅವರು ಕೂಡ ಬಹಿರಂಗಪಡಿಸಲಾಗಿದೆ. ಬಗ್ಗೆ ಒಂದು ವಿಚಾರ ಏನೋ ಇನ್ಸ್ಪೆಕ್ಟರ್ ಆಯ್ತು.